ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ಹೇಳಿ ಫುಡ್ ಇನ್ಸ್ಪೆಕ್ಟರ್ ಹೇಳ್ತಿದ್ರೆ ಭಾಗ್ಯ ಸುಮ್ಮನಿರ್ತಾರೆ? ಖಂಡಿತ ಇಲ್ಲ. ಭಾಗ್ಯ ಖಡಕ್ಕಾಗಿ ರೆಬೆಲ್ ಹಾಕ್ತಿದ್ದಾರೆ. ಹಾಗಿದ್ರೆ ಇಲ್ಲಿ ಕಾನೆ ವಿಲವಿಲ ಅಂತ ಹೇಳಿ ಒದ್ದಾಡಿಸ್ಬಿಡ್ತಿದ್ದಾರೆ ಭಾಗ್ಯ. ಹಾಗಿದ್ರೆ ಏನಾಯ್ತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಕನಿಕಾ ಭಾಗ್ಯ ಮನೆಗೆ ಬರ್ತಿದ್ದಾರೆ. ಇವತ್ತು ಭಾಗ್ಯ ಬಿಸ್ನೆಸ್ ಸ್ಟಾಪ್ ಆಗಿದೆ ಅಂದರೆ ಅದಕ್ಕೆ ಕಾರಣ ಕನಿಕಾ. ಬಿಕಾಸ್ ತಾನು ಮತ್ತು ಶ್ರೇಷ್ಠ ಇಬ್ಬರು ಕೂಡ ಕನಿಕಾನ ಭೇಟಿ ಮಾಡಿ ಯಾವುದೇ ಕಾರಣಕ್ಕೂ ಭಾಗ್ಯ ಬಿಸ್ನೆಸ್ ನಡಿಬಾರ್ದು, ಭಾಗ್ಯ ಫುಡ್ ಬಿಸ್ನೆಸ್ ನಿಲ್ಲಬೇಕು, ಇವತ್ತು ಜಸ್ಟ್ ಫೀಸ್ ಕಟ್ಟಿ ಮರಿತಿದ್ದಾಳೆ, ನನ್ನ ಮುಂದೆ ನಾಳೆ ನಿನ್ನ ಮುಂದೆನೂ ಕೂಡ ಮರಿತಾಳೆ ಅಂತ ತಾಂಡವ್ ಶ್ರೇಷ್ಠ ಹೇಳಿದಾಗ ಕನಿಕಾ ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಅವಳು ಬಿಸ್ನೆಸ್ ನಡೆಯೋದಿಲ್ಲ ಅಂತ ಹೇಳಿ ಲೈಸೆನ್ಸ್ ಸಿಗದೆ ಬಿಸ್ನೆಸ್ ಮಾಡ್ತಿದ್ದಾಳೆ ಅಂತ ಹೇಳಿ ಫುಡ್ ಇನ್ಸ್ಪೆಕ್ಟರ್ನ ಅವ್ರಿಗೆ ಮನೆಗೆ ಕಳಿಸಿ ಬಿಸ್ನೆಸ್ಸನ್ನು ಸ್ಟಾಪ್ ಮಾಡಿಸಿದ್ಲು. ಅದೇ ಕಾರಣಕ್ಕೆ ಕನಿಕಾ ಇವತ್ತು ರೆಬಲ್ ಆಗಿ ಪೋಸ್ ಕೊಡೋದಕ್ಕೆ ಅಂತ ಹೇಳಿ ಭಾಗ್ಯ ಮನೆಗೆ ಬಂದಿದ್ದಾರೆ. ಈ ಕಡೆ ಭಾಗ್ಯ ಅವರೆಲ್ಲ ಆಲ್ರೆಡಿ ಟೆನ್ಷನ್ ಅಲ್ಲಿದ್ರು. ಬಿಕಾಸ್ ಲೈಸೆನ್ಸ್ಗೋಸ್ಕರ ಆಫೀಸ್ಗೆ ಕಾಲ್ ಮಾಡಿದ್ರೆ ಅಲ್ಲಿ ಯಾರು ನೆಟ್ಟಗೆ ಕಾಲ್ ರಿಸೀವ್ ಮಾಡ್ತಿಲ್ಲ, ಇಲ್ಲಿ ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಿಲ್ಲ. ಅದೇ ಕಾರಣಕ್ಕೆ ಲ್ಯಾಂಡ್ಲೈನ್ಗೆ ಕಾಲ್ ಮಾಡ್ತಾರೆ. ಅಲ್ಲಿ ಏನು ಇನ್ನೂ ಕೂಡ ಅದ್ರ ಪ್ರೋಸೆಸ್ ಇದೆ, ಈಗಲೇ ನಿಮಗೆ ಲೈಸೆನ್ಸ್ ಸಿಗೋದಿಲ್ಲ, ಇಡ್ರಿ ಫೋನನ್ನು ಅಂತ ಹೇಳಿ ಆಫೀಸರ್ಸ್ ತುಂಬಾ ಬೇರೆ ರೀತಿಯಲ್ಲಿ ನಡ್ಕೊಂಡ್ಬಿಡ್ತಾರೆ. ಆಗ ಭಾಗ್ಯಗೆ ಅನಿಸೋದು ನೆನೆ ತಾನೇ ಎಲ್ಲ ಅಚ್ಚುಕಟ್ಟಾಗೆ ಮಾತನಾಡಿದ್ರು, ಆದರೆ ಇವತ್ತು ಯಾಕೆ ಈ ರೀತಿ ನಡ್ಕೋತಿದ್ದಾರೆ, ಲೈಸೆನ್ಸ್ ಸಿಗಬೇಕು ಅಂದರೆ ತುಂಬ ಪ್ರೋಸೆಸ್ ಇದೆ ಹಾಗೆ ಹೀಗೆ ಅಂತಿದ್ದಾರೆ, ನಾನು ಅಲ್ಲಿಗೆ ಹೋಗಿ ಕೇಳ್ಕೊಂಡು ಬರ್ತೀನಿ ಅಂತ ಭಾಗ್ಯ ಹೊರಟು ನಿಂತ್ಕೋತಾರೆ. ಆ ಟೈಮ್ಗೆ ಸರಿಯಾಗಿ ಕನಿಕಾ ರೆಬೆಲ್ ಎಂಟ್ರಿ ಕೊಡ್ತಾರೆ. ಕನಿಕಾ ಎಂಟ್ರಿಗೆ ಇಡೀ ಮನೆ ತಬ್ಬಿಪ್ಪಾಗುತ್ತೆ ಬಂದ ಕ್ಷಣ. ಇವಳು ಯಾಕಪ್ಪ ಇಲ್ಲಿಗೆ ಬಂದು ಅಂತ ಕನಿಕಾ ಬಂದಿದ್ದೆ ಮನೆ ಎಲ್ಲ ನೋಡ್ತಾರೆ. ಪರವಾಗಿಲ್ಲ ಭಾಗ್ಯ, ಏನೋ ಒಂದು ಮನೆ ರೇಂಜಲ್ಲೇ ಇದೆ, ಪರವಾಗಿಲ್ವಲ್ಲ, ದೊಡ್ಡ ಮನೆಯಲ್ಲೇ ಇದೆಯಾ, ನಿಜ ಹೇಳಬೇಕು ಅಂದರೆ ಇದಕ್ಕೆ ನೀನು ಎಲಿಜಿಬಲ್ಲೇ ಇಲ್ಲ ಅಂತ ಅನಿಸುತ್ತೆ, ನೀನು ಡಿಸರ್ವೇ ಅಲ್ವಲ್ಲ, ಇಂಥ ಮನೇಲಿರೋ ಯೋಗ್ಯತೆನೇ ನಿನಗಿಲ್ಲ ಅಂತ ಕನಿಕಾ ಹೇಳ್ತಾರೆ. ಏನಮ್ಮ ಯಾಕಮ್ಮ ಈ ರೀತಿ ಬಂದು ನಮ್ಮ ಸೊಸೆಗೆ ತೊಂದರೆ ಕೊಡ್ತೀಯಾ ನೀನು ಅಂತ ಹೇಳಿ ಇಲ್ಲಿ ಧರ್ಮ ಅಂಕಲ್ ಕೇಳಿದ್ರೆ ಈ ಕಡೆ ಕುಸುಮ ಅವರು ಅವಳಿಗೆ ತೊಂದರೆ ಕೊಡ್ಲಿಲ್ಲ ಅಂದ್ರೆ ಅವಳು ಜೀವನ ನಡೆಯೋದಿಲ್ಲ ಅನ್ಸುತ್ತೆ, ತಿಂದಿದ್ದೂಟ ಅರ್ಕೋದಿಲ್ಲ ಅನ್ಸುತ್ತೆ, ಯಾಕೆ ಬಂದು ತೊಂದರೆ ಕೊಡ್ತೀಯ ನೀನು ಅಂತ ಹೇಳಿ ಕುಸುಮಾರ್ ಕೂಡ ಆವಾಜ್ ಹಾಕಿ ಕೇಳ್ತಿದ್ದಾರೆ. ತದನಂತರ ಕಾಲ್ ಮೇಲೆ ಕಾಲ್ ಹಾಕೊಂಡು ಸೋಫಾ ಮೇಲೆ ಕುತ್ಕೊಂಡಿದ್ದೆ. ಈ ಕಡೆ ಭಾಗ್ಯ ಕನಿಕಾನೇ ನೋಡ್ತಿದ್ರೆ, ಸರಿ ಆಯ್ತು ಬರ್ತೀನಿ, ಪಾಪ ನಿನ್ನ ಬಿಸ್ನೆಸ್ ನಡೀತಾ ಇತ್ತಂತೆ, ಫುಡ್ ಬಿಸ್ನೆಸ್ಸು ಪಾಪ ನಿಂತು ಹೋಯ್ತಂತೆ ಅಂತ ಹೇಳಿ ರೇಕ್ಸಿ ಅಲ್ಲಿಂದ ಹೊರಟು ಮತ್ತೆ ವಾಪಸ್ ಬಂದು, ಸಾರಿ ಭಾಗ್ಯ, ಹೇಳಬೇಕಾಗಿರೋ ವಿಷಯನೇ ಹೇಳದೆ ಹೋಗ್ತಿದ್ದೇನಲ್ಲ, 2 ವಿಷಯ ಹೇಳಬೇಕು ಅಂತಲೇ ನಾನು ಇಲ್ಲಿಗೆ ಬಂದದ್ದು ಅಂತ ಹೇಳಿ ಮತ್ತೆ ಕನಿಕಾ ಕುತ್ಕೋತಾರೆ. ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಂಡಿದ್ದೆ. ಪಾಪ ಭಾಗ್ಯ, ನಿನಗೆ ರೀತಿ ಆಗಬಾರ್ದಿತ್ತು, ಪಾಪ ಲೈಸೆನ್ಸ್ ಬೇಕು ಅಂತ ಹೇಳಿ ಲೈಸೆನ್ಸ್ಗೆ ಅಪ್ಲೈ ಮಾಡಿದ್ಯಾ, ಆದರೆ ನಿನಗೆ ಲೈಸೆನ್ಸ್ ಸಿಗೋದಿಲ್ವಲ್ಲ, ಲೈಸೆನ್ಸ್ ಇಲ್ಲದೆ ಫುಡ್ ಬಿಸ್ನೆಸ್ಸನ್ನು ಹೇಗೆ ನಡೆಸ್ತೀಯಾ, ಪಾಪ ನಿಜವಾಗ್ಲು ಚೀ ಪಾಪ ಅಂತ ಅನ್ನಿಸ್ತದೆ ಅಂತ ಕನಿಕಾ ಹೇಳ್ದಿದ್ದಾಗೆ ಈ ಕಡೆ ಕೇಕೆ ಹಾಕಿ ನಗುಕ್ಕೆ ಶುರು ಮಾಡ್ತಾರೆ. ಭಾಗ್ಯ ಅನ್ಕೊಂಡಿದೆ, ಹೇಗಪ್ಪ ಇದ್ದಕ್ಕಿದ್ದಾಗೆ ಫುಡ್ ಇನ್ಸ್ಪೆಕ್ಟರ್ ಬಂದು ಈ ರೀತಿ ಲೈಸೆನ್ಸ್ ಇಲ್ಲ ಅಂತ ಬಿಸ್ನೆಸ್ ನಿಲ್ಸೋಕ್ಕಾಗತ್ತೆ, ಹೀಗೆ ಸಾಧ್ಯ ಅಂತ ಅನ್ಕೊಂಡೆ. ಆದರೆ ಇವಾಗ ಗೊತ್ತಾಗ್ತದೆ ಇದು ಎಲ್ಲದರ ಹಿಂದೆ ಇರ್ತಕ್ಕಂಥದ್ದು ನೀನು ಅಂತ. ಖಂಡಿತವಾಗ್ಲೂ ನಿನ್ನಂಥ ಹಿತಶತ್ರುಗಳು ಇದ್ದ ಮೇಲೆ ಖಂಡಿತ ನಾನು ಬೆಳೀತಾ ಹೋಗ್ತೀನಿ. ಈ ಭಾಗ್ಯ ಎಂದೂ ಕೂಡ ನಿಲ್ಲೋದಿಲ್ಲ, ಸಾಧನೆ ಮಾಡೇ ಮಾಡ್ತಾಳೆ. ಅಂಥದ್ರಲ್ಲೂ ನಿಮ್ಮಂಥವ್ರ ಮುಂದೆ ಸುಮ್ಮನಿರೋಕ್ಕಾಗ ನಿಜವಾಗ್ಲೂ ನಿನ್ನಿಂದ ಒಳ್ಳೇದೇ ಆಗಿದೆ ಅಂತ ಹೇಳ್ತಿದ್ರೆ, ಈ ಭಾಗ್ಯ ಏನ್ ಮಾತಾಡ್ತಿದ್ಯಾ ನೀನು ಅಂತ, ಮಾತಾಡಬೇಡ ನೀನು ಅಂತ ಬುಟ್ಟು ಮಾಡಿ ಈ ಕಡೆ ರೆಬಲ್ ಆಗಿ ದುರ್ಗಿ ಅವತಾರನ ತಾಳ್ಬಿಡ್ತಾರೆ. ಭಾಗ್ಯ ನಿನ್ನಿಂದಾನೇ ಒಳ್ಳೇದೇ ಆಗಿದೆ ಕನಿಕಾ, ಈಗ ತಾನೇ ನಾನು ಬಿಸ್ನೆಸ್ಸನ್ನು ಶುರು ಮಾಡಿಕೊಂಡಿದ್ದೆ, ಈ ಒಂದು ಚಿಕ್ಕ ಬಿಸ್ನೆಸ್ ಶುರು ಮಾಡಿದಾಗಲೇ ಅರ್ಥ ಆಗಿದೆ ಖಂಡಿತವಾಗ್ಲೂ ಲೈಸೆನ್ಸ್ ಬೇಕು ಅಂತ. ಇದು ಯಾವುದು ನನಗೆ ಗೊತ್ತೇ ಇರಲಿಲ್ಲ, ಈಗ ನನಗೆ ಅದು ಅಷ್ಟೇನೂ ಪ್ರಾಬ್ಲಮ್ ಆಗ್ತಿಲ್ಲ, ಲೈಸೆನ್ಸ್ ತೊಗೋತೀನಿ, ಲೈಸೆನ್ಸ್ ತೊಗೊಂಡೇ ಬಿಸ್ನೆಸ್ ನಡೆಸ್ತೀನಿ. ಆದರೆ ದೊಡ್ಡದಾಗಿ ಬೆಳೆದ್ಮೇಲೆ ಈ ರೀತಿ ಪ್ರಾಬ್ಲಮ್ ಆಗಿದ್ರೆ ನಿಜವಾಗ್ಲೂ ನನಗೆ ತುಂಬ ಕಷ್ಟ ಆಗಿಬಿಡ್ತಿತ್ತು, ಅದಕ್ಕೆ ನನಗೆ ಥ್ಯಾಂಕ್ಸ್ ಹೇಳಬೇಕು ನಾನು ಅಂತ ಭಾಗ್ಯ ಹೇಳ್ತಿದ್ದಾರೆ. ನಿನ್ನಂಥವ್ರ ಮುಂದೆ ನನ್ನನ್ನು ಯಾವುದೇ ಕಾರಣಕ್ಕೂ ಯಾರು ಕೂಡ ತಡೆದು ನಿಲ್ಸೋಕ್ಕಾಗೋದಿಲ್ಲ ಅಂತ, ನಿನಗೆ ಲೈಸೆನ್ಸ್ ಸಿಕ್ಕಿದ್ರೆ ತಾನೇ ನಿನಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ಹೇಳಿ ಕನಿಕಾ ಚಾಲೆಂಜ್ ಮಾಡ್ತಾರೆ. ತಪ್ಪು ದಾರಿಯಲ್ಲಿ ಹೋಗು, ನಿನಗೆ ದೇವ್ರಿದ್ದಾನೆ, ನೀನೇ ಗೆಲ್ತೀಯ ಅಂತ ಹೇಳಿದ್ಮೇಲೆ ಸರಿಯಾದ ದಾರಿಯಲ್ಲಿ ಹೋಗು, ನಾನು ಸೋಲ್ತೀನ, ಖಂಡಿತವಾಗ್ಲೂ ಗೆಲ್ತೀನಿ ಅಂತ ಹೇಳಿ ಭಾಗ್ಯ ಆವಾಜ್ ಹಾಕಿ ಆಫೀಸ್ಗೆ ಹೊರಟೇ ಬಿಡ್ತಾರೆ. ಈ ಕಡೆ ಕನಿಕಾ ಆಫೀಸರ್ಗೆ ಕಾಲ್ ಮಾಡಿದ್ದೆ, ಭಾಗ್ಯ ಆಫೀಸ್ಗೆ ಬರ್ತಿದ್ದಾಳೆ, ಅವಳಿಗೆ ಯಾವುದೇ ಕಾರಣಕ್ಕೂ ಕೂಡ ಲೈಸೆನ್ಸ್ ಸಿಗಬಾರ್ದು ಅಂದಾಗ ನೀವೇನು ಯೋಚನೆ ಮಾಡಬೇಡಿ ಮೇಡಮ್, ಯಾವುದೇ ಕಾರಣಕ್ಕೂ ಆಕೆಗೆ ಲೈಸೆನ್ಸ್ ಸಿಗೋದಿಲ್ಲ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ನೀವು ನಾನು ಹೇಳಿರೋ ಕೆಲಸ ಮಾಡಿದ್ರೆ ನೀವು ಕೇಳೋದಕ್ಕಿಂತ ಜಾಸ್ತಿ ಸಿಗುತ್ತೆ ಅಂತ ಕೂಡ
ಆಫರ್ ಮಾಡ್ತಾಳೆ. ಕನ್ನಿಕಾ ಆಫೀಸರ್ ಅಂತೂ ಫುಲ್ ಖುಷಿ ಆಗ್ಬಿಡ್ತಾರೆ. ಇತ್ತ ಕಡೆ ಪೂಜಾ ಆಫೀಸಿಗೆ ಬಂದಿದ್ದಾಳೆ. ಈ ಕಡೆ ಕಿಶನ್ನ ಸೀಟಿಗೆ ತೀರಿಸ್ಕೋತಿದ್ದಾರೆ. ಕಾಲಲ್ಲಿ ತುಂಡಿರೋ ಸ್ಲಿಪ್ಪರನ್ನೇ ಕಟ್ ಮಾಡ್ತಿದ್ದಾರೆ. ನನ್ನ ಸ್ಲಿಪ್ಪರ್ನೇ ಕಟ್ ಮಾಡ್ತೀಯ ನೀನು ಅಂತ ಹೇಳಿ ಪೂಜಾ ಕಿಶನ್ನ ಕೇಳಿದ್ರೆ, ಇದೇ ಸ್ಲಿಪ್ಪರಿಂದ ಅಲ್ಲ ನೀನು ನನ್ನ ಕಾಲನ್ನು ನೆನ್ನೆ ಪೆಟ್ಟು ಮಾಡಿದ್ದು, ನಾನು ಯಾಕಪ್ಪ ನೀನು ಸ್ಲಿಪ್ಪರ್ ಕಟ್ ಮಾಡಲಿ, ನನಗೇನು ಗೊತ್ತು ನೀನು ಸ್ಲಿಪ್ಪರ್ ಕಟ್ ಆಗಿರೋದು, ನನ್ನನ್ನು ಕೇಳಿದ್ರೆ ಹೇಗೆ ಪೂಜಾ ಅಂತ ಹೇಳಿ ಪೂಜಾಗೆ ಟಕ್ಕರ್ ಕೊಡ್ತಿದ್ದಾರೆ ಇಲ್ಲಿ ಕಿಶನ್. ಇದರಿಂದಾಗಿ ಪೂಜಾ ಅಂತೂ ಫುಲ್ ಸಿಟ್ಟಾಗ್ತಿದ್ದಾಳೆ. ಇದೆಲ್ಲವೂ ಇತ್ತ ಕಡೆ ನಡೀತಾ ಇದ್ರೆ ಪಾಪ ಹಿಂದಿನ ದಿನ ರಾತ್ರಿ ಹೊಟ್ಟೆ ಹಸುವಲ್ಲಿ ನರಳತಾ ಇದ್ರು ತಾಂಡವ್. ತನ್ನ ಕೊಲೀಗ್ಗೆ ಬೆದರಿಸಿ ಹೆದರಿಸಿ ಥ್ರೆಟನ್ ಮಾಡಿ ನಿಮ್ಮ ಪ್ರಮೋಷನ್ ಆಗೋದೇ ಇಲ್ಲ ಅನ್ನೋ ರೀತಿ ಇಂಡೈರೆಕ್ಟ್ ಆಗಿ ನನಗೆ ಊಟ ಕೊಡಲಿಲ್ಲ ಅಂದರೆ ನಿಮಗೆ ಪ್ರಮೋಷನ್ ಆಗೋದಿಲ್ಲ ಅಂತ ಹೇಳಿ ಹೆದರಿಸಿದ್ರು. ಅದೇ ಕಾರಣಕ್ಕೆ ವ್ಯಕ್ತಿ ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಭಾಗ್ಯನ. ಹಾಗಾಗಿ ಅವರು ಕೂಡ ಸರಿ ಆಯಿತು ಬನ್ನಿ ಅಂತ ಹೇಳಿ ಅಡುಗೆ ಮಾಡಿ ಕೊಟ್ಟಿದ್ರು. ಜೊತೆಗೆ ಊಟಕ್ಕೆ ದುಡ್ಡು ತಗೊಂಡಿರಲಿಲ್ಲ, ನೀವು ಹುಷಾರಿಲ್ಲ ಅಂತ ಹೇಳಿದ್ರಿ ಅನ್ನೋ ಒಂದೇ ಕಾರಣಕ್ಕೆ ಅಡುಗೆ ಮಾಡಿಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ನನಗೆ ಇದಕ್ಕೆ ದುಡ್ಡು ಬೇಡ. ಜೊತೆಗೆ ನೀವು ಪ್ರತಿದಿನ ಬಂದು ಅವ್ರಿಗೆ ಹುಷಾರಾಗೋ ತನಕ ಫುಡ್ಡನ್ನು ತೆಗೆದುಕೊಂಡು ಹೋಗ್ಬೋದು ಅಂತ ಕೂಡ ಭಾಗ್ಯ ಹೇಳಿರ್ತಾರೆ. ಅದರದ್ದೇ ನಿಜವಾಗ್ಲೂ ಅವ್ರಿಗೆ ಖುಷಿ ಆಗಿರತ್ತೆ. ಊಟ ತಗೊಂಡು ತಾಂಡವ್ ಮನೆಗೆ ಹೋಗ್ತಿದ್ದಾರೆ. ತಾಂಡವ್ ಅಂತೂ ಇನ್ನೂ ಕೂಡ ಬರಲೇ ಇಲ್ವಲ್ಲ ಅಂತ ಹೇಳಿ ಫುಲ್ ವೇಟ್ ಮಾಡ್ತಿದ್ದಾರೆ. ಫೈನಲಿ ಅವರ ಕೊಲಿಗೆ ಊಟನ ತೊಗೊಂಡು ಬರ್ತಾರೆ. ಕೊನೆಗೂ ಕೊಟ್ಟರು ಅವರು. ಅಂದಾಗ ರಿಕ್ವೆಸ್ಟ್ ಮಾಡಿಕೊಂಡೆ, ಸರ್ ನಿಮಗೆ ಹುಷಾರಿಲ್ಲ ಅಂತ, ಹಾಗಾಗಿ ಕೊಟ್ಟರು. ಜೊತೆಗೆ ದುಡ್ಡು ಕೂಡ ತಗೊಳ್ಳಿಲ್ಲ, ನಿಮಗೆ ಹುಷಾರಾಗೋ ತನಕ ನಾನೇ ಫುಡ್ಡನ್ನು ಡೆಲಿವರಿ ಮಾಡ್ತೀನಿ ಅಂತ ಕೂಡ ಹೇಳಿದರು. ಅಂದಾಗ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ತಾಂಡವ್ ಊಟನ ಚಪ್ಪರಿಸ್ಕೊಂಡು ತಿಂತಿದ್ದಾರೆ. ವಾವ್, ಎಷ್ಟು ಚೆನ್ನಾಗಿದೆ ಗೊತ್ತಾ ಶ್ರೇಷ್ಠ, ನಿಜವಾಗ್ಲೂ ಈ ಕೈ ಅಡುಗೆ ರುಚಿ ಮಾಡಿರೋರಿಗೆ ಒಳ್ಳೇದಾಗ್ಲಪ್ಪ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದೆ ಇರಲಪ್ಪ ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಿದ್ದಾರೆ. ನಿಜವಾಗ್ಲೂ ಇದನ್ನೆಲ್ಲ ನೋಡಿ ಶ್ರೇಷ್ಠಗೆ ಫುಲ್ ಸಿಟ್ಟು ಬಂದ್ಬಿಡುತ್ತೆ. ತದನಂತರ ಇತ್ತ ಕಡೆ ಭಾಗ್ಯ ಆಫೀಸ್ಗೆ ಹೋಗಿದ್ದಾರೆ. ಆಲ್ರೆಡಿ ಅಲ್ಲಿ ಆಫೀಸರ್ ಪ್ಯೂನನ್ನ ಕರೆದಿದೆ, ಈ ಒಂದು ಫುಡ್ಡನ್ನ ಟೆಸ್ಟ್ ಕಳಿಸಿ ಅಂತ ಹೇಳಿ. ಒಂದು ದಿನ ಆದಮೇಲೆ ಫುಡ್ಡನ್ನ ಹಳಸೋಗಿರೋ ಊಟವನ್ನ ಟೆಸ್ಟ್ ಕಳ್ಸೋಕೆ ಮುಂದಾಗ್ತಿದ್ದಾರೆ. ಅಷ್ಟರಲ್ಲಿ ಭಾಗ್ಯ ಮತ್ತೆ ಸುಂದ್ರಿ ಬರ್ತಾರೆ. ತಮ್ಮ ಬಾಕ್ಸ್ ಅನ್ನ ನೋಡ್ತಾರೆ. ಏನಣ್ಣ ಇದು ಇವತ್ತು ಟೆಸ್ಟ್ ತಗೊಂಡು ಹೋಗ್ತಿದ್ದೀರಾ ಅಂತ ಭಾಗ್ಯ ಸುಂದ್ರಿ ಕೇಳಿದಾಗ, ನಮ್ಮ ಆಫೀಸರ್ ಕೊಟ್ಟರು ಅದಕ್ಕೆ ತಗೊಂಡು ಹೋಗ್ತಿದ್ದೀನಿ ಅಂದಾಗ, ಏನಿದು ನೆನ್ನೆ ಊಟನ ಯಾರಾದರೂ ಇವತ್ತು ಟೆಸ್ಟ್ ತಗೊಂಡು ಹೋಗ್ತಾರಾ, ಕೊಡಿ ಅಂತ ಹೇಳಿ ಭಾಗ್ಯ ಒಂದು ಫುಡ್ಡನ್ನು ನೋಡ್ತಾರೆ. ಅಳಿಸೋಗಿರುತ್ತೆ. ಅಷ್ಟರಲ್ಲಿ ಆಫೀಸರ್ ಬರ್ತಾರೆ. ಏನು ಸರ್ ಇದು, ಈ ಒಂದು ಊಟನ ಟೆಸ್ಟ್ ಕಳಿಸ್ತಿದ್ರಲ್ಲ, ಈ ಒಂದು ಊಟ ಸರಿಯಾಗಿದೆಯಾ, ನಾನು ಕೊಟ್ಟಿದ್ದು ನೆನ್ನೆ, ಆದರೆ ಇವತ್ತು ಟೆಸ್ಟ್ ಕಳಿಸ್ತಿದ್ರಲ್ಲ, ಹೀಗೆ ರಿಪೋರ್ಟ್ ಸರಿಯಾಗಿ ಬರುತ್ತೆ ಅಂತ ಹೇಳಿದಾಗ, ಏನು ಬರುತ್ತೆ, ನಿನ್ಗೆ ಯಾವುದೇ ಕಾರಣಕ್ಕೂ ಲೈಸೆನ್ಸ್ ಸಿಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ದಾರೆ ಸರ್, ಲೈಸೆನ್ಸ್ ಸಿಗೋದಿಲ್ಲ ಅಂದರೆ ಏನು ಅರ್ಥ, ಗೊತ್ತಾಗ್ತಿದೆ ನೀವು ಯಾರ ಪರವಾಗಿ ಕೆಲಸ ಮಾಡ್ತಿದ್ದೀರಾ ಅಂತ. ಖಂಡಿತವಾಗ್ಲೂ ನಾನು ಲೈಸೆನ್ಸ್ನ ಪಡ್ಕೋತೀನಿ, ಅದು ಹೇಗೆ ನೀವು ನನಗೆ ಲೈಸೆನ್ಸ್ ಸಿಗದಿರೋ ಹಾಗೆ ಮಾಡ್ತೀರಾ, ನೋಡೇ ಬಿಡೋಣ ಅಂತ ಹೇಳಿ ಭಾಗ್ಯ ರೆಬಲ್ ಆಗ್ತಿದ್ದಾಳೆ. ಜೊತೆಗೆ ಭಾಗ್ಯ ಅಷ್ಟು ಮಾತ್ರ ಮಾಡ್ತಾ ಇಲ್ಲ, ತನ್ನ ಊಟ ಹೇಗಿದೆ ಅನ್ನೋದನ್ನ ಪಬ್ಲಿಕಲಿ ಆಕೆ ಎಲ್ಲ ರೀತಿಲೂ ಕೂಡ ಸರ್ವೆ ಮಾಡೋದ್ರ ಮುಖಾಂತರ, ಮೀಡಿಯಾಗೆ ಹೋಗೋದ್ರ ಮುಖಾಂತರ ತನ್ನ ಊಟಕ್ಕೆ ಲೈಸೆನ್ಸ್ ಪಡ್ಕೊಳ್ಳೋ ಸಿದ್ಧತೆಯನ್ನ ಮಾಡ್ಕೊತಿದ್ದಾರೆ. ಹಾಗಿದ್ರೆ ಕನಿಕಾ ತಾಂಡವ್ ಶ್ರೇಷ್ಠ ಎಷ್ಟೇ ಮಾಡಿದ್ರು ಭಾಗ್ಯ ಲೈಸೆನ್ಸ್ ತಗೊಳ್ಳೋದ್ರಲ್ಲಿ ಗೆಲುವನ್ನ ಸಾಧಿಸ್ತಾರೆ.